ನಾವೇ ಸರೆಂಡರ್ ಆಗಿದ್ದೀವಿ. ಯಾಕೆ ಸರೆಂಡರ್ ಆಗಿದ್ವು ಅಂದರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳನ್ನ ಕೆಲಸ ಮಾಡಿದ್ರಲ್ಲ, ಅದು ವಿರೋಧ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದ್ದೀವಿ. ನಮ್ಗೆ ಕಾನೂನು ಪಾಲನೆ ಮಾಡೋರು ನಾವಿದ್ದೀವಿ, ಸಂವಿಧಾನ ರಕ್ಷಕರು ನಾವಿದ್ದೀವಿ. ಕಾನೂನು ಮ್ಯಾಗ ಸಂಪೂರ್ಣ ಭರವಸೆ ನಮ್ಗದ. 100% ಇದು ಫಾಲ್ಸ್ ಕೇಸ್ ಅದ. ನಮ್ಮ ವಿರುದ್ಧ ಏನಪ್ಪ ಅಂದ್ರೆ ಕುತಂತ್ರ ಮಾಡಿ ಈ ಥರ ಕೇಸ್ ಹಾಕಿ ನಮಗೆ ಒಳಗೆ ಕಳ್ಸಲ್ಕತ್ತಾರ ಅಂತ ಗೊತ್ತದ. ಆಮೇಲೆ ಏನು ಕುತಂತ್ರ ಮಾಡಿ ನಮ್ಮ ಜೈಲಿಗೆ ಹೋಗಿ ವ್ಯವಸ್ಥೆ ಮಾಡಿದ್ರಲ್ಲ, ಈ ಸಮಾಜ ಕೆಲವು ಜನಗಳು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ನಿಮ್ಮ ಹೊಟ್ಟೆ ತಣ್ಣಗಾಗಿರ್ಬೋದು, ನಿಮ್ಗೇನು ಕುತಂತ್ರಕ್ಕೆ ಮಂಗಳವಾಗಲಿ. ನೀವೇನಪ್ಪ ಅಂದ್ರೆ ಈ ಥರದ ಏನು ದಲಿತ ಸಮುದಾಯ ಭಾಳ ಗಟ್ಟಿಯಾಗಿ ಹೋರಾಟ ಮಾಡ್ತಾರಲ್ಲ, ಅಂತ ಹೋರಾಟ ಮಾಡೋ ಜನಗಳಿಗೆ ನೀವು ಇದೇ ಥರ ನೀವು ಅನ್ಯಾಯ ಅನ್ನಪ್ಪ ಅಂದ್ರೆ ಜೈಲಿಗೆ ಹಾಕಿ ಕೆಲಸ ಮಾಡ್ರಿ. ಸಮಾಜದಲ್ಲಿ ಯಂಗ್ ಲೀಡರ್ಸ್ ಬರ್ಬಾದ್ ಮಾಡ್ಕೊತೀರಿ, ನೀವು ಮಾಡ್ಕೊತೀರಿ. ನಾವು ಜೈಲಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ. ಅನ್ಯಾಯ ವಿರುದ್ಧ ನಮ್ಮ ಧ್ವನಿ ಇದ್ದೇ ಇರ್ತಂತ. ಸರ್ ಸರ್ ನಮ್ಮ ಕಾಲಿಗೆ ಹೋಗಿ ಸರ್ ಮಾಡಿ ಸರ್ 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 ಕಾಲ್ ಈಗ ನಾವು ಫಾಲ್ಸ್ ಕೇಸ್ 370 ಸೆಕ್ಷನ್ ಫಾಲ್ಸ್ ಕೇಸ್ ಆಗಿರಲ್ಲ, ಆ ಫಾಲ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಿದ್ರು. ನಾವೇ ಸರೆಂಡರ್ ಆಗಿದ್ವಿ. ಯಾಕೆ ಸರೆಂಡರ್ ಆಗಿದ್ವು ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುತಂತ್ರಿಗಳು ಕೆಲಸ ಮಾಡ್ತಾರೆ. ಅದು ವಿರೋಧ. ಕಳಂಕ ಬರಬಾರ್ದು ತಿಳ್ಕೊಂಡು ನಾವೇ ಸ್ವತಃ ಈಗೇನಪ್ಪ ಅಂದ್ರೆ ಅರೆಸ್ಟ್ ಆಗ್ತಾ ಇದೀವಿ. ನಮ್ಗೆ ಕಾನೂನು ಪಾಲನೆ ಮಾಡೋರು ನಾವಿದ್ದೀವಿ, ಸಂವಿಧಾನ ರಕ್ಷಕರು ನಾವಿದ್ದೀವಿ. ಕಾನೂನಿನ ಸಂಪೂರ್ಣ ಭರವಸೆ ನಮ್ಗದ. 100% ಇದು ಫಾಲ್ಸ್ ಕೇಸ್. ನಮ್ಮ ವಿರುದ್ಧ ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು, ಆಗಿರ್ಬೋದು, ನಿಮ್ಗೇನು ಕುತಂತ್ರಕ್ಕೆ ಮಂಗಳವಾಗ್ಲಿ. ನೀವೇನಪ್ಪ ಈ ತರದ ಏನು ದಲಿತ ಸಮುದಾಯ ಬಹಳ ಗಟ್ಟಿ ಹೋರಾಟ ಮಾಡ್ತಾರಲ್ಲ, ಅಂತ ಹೋರಾಟ ಮಾಡೋ ಜನಗಳಿಗೆ ಇದೇ ತರ ನೀವು ಅನ್ಯಾಯ ಅನ್ನಪ್ಪ ಅಂದ್ರೆ ಜೈಲಿಗೆ ಹಾಕಿ ಕೆಲಸ ಮಾಡ್ರಿ. ಸಮಾಜದಲ್ಲಿ ಹೆಂಗ್ ಲೀಡರ್ಸ್ ಬರ್ಬಾದ್ ಮಾಡ್ಕೊತೀರಿ, ಮಾಡ್ಕೊತೀರಿ. ನಾವು ಜೈಲಿಗೆ ಹೋಗ್ತೇವೆ, ಮತ್ತೆ ಅನ್ಯಾಯ ನಮ್ಮ ಧ್ವನಿ ಇದ್ದೇ ಇರ್ತದೆ. भंडारी भाई